ಸಖತ್ ಆಕ್ಟಿಂಗ್ ಮಾಡ್ತೀರಾ ಕಣ್ಣಣ್ಣ, ಕಲಾವಿದ ಕಣ್ಣಣ್ಣ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಕನ್ನಡ ಚಿತ್ರರಂಗದ ಅದೃಷ್ಟ ದೇವತೆ ಅಶ್ವಿನಿ ಮೇಡಮ್ ಟ್ರೈಲರ್ ಲಾಂಚ್ ಅಲ್ಲ ಸಿನಿಮಾ ಮೊದಲನೇ ಹಂತದಿಂದನೂ ಜೊತೆಲಿದ್ದಿದ್ದು ಈ ಸಿನಿಮಾಗೆ ಬಿಗ್ಗೆಸ್ಟ್ ಸಕ್ಸಸ್. ಒಳ್ಳೇದಾಗಲಿ ನಿಮಗೆ. ನಾನು ಯಾವಾಗಲೂ ಮೇಡಮ್ ಒಂದೇ ಒಂದು ಮಾತು ಹೇಳ್ತಾ ಇದ್ದೆ, ಅವರು ಬಾಹುಬಲಿ ಫಿಲಮಲ್ಲಿ ರಾಜಮಾತೆ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ. ಮೇಡಮ್ ಎಲ್ಲೋ ನಾನು ನಮ್ಮ ಸಿನಿಮಾಗೆ ಎಲ್ಲ ಕಾಲದಲ್ಲೂ ನಟ ಭಯಂಕರ ಜೊತೆಲಿ ನಿಂತಿದ್ರು. ತುಂಬ ಖುಷಿ ಆಯಿತು ನಿಮ್ಮ ಸಿನಿಮಾದ ಲಾಂಚ್ಗೆ. ನನಗೆ ತುಂಬ ಖುಷಿ ಏನಂದರೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ಗೆ ಕೈ ಹಾಕಿದ್ದು. ಐಫ್ಲಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದಮೇಲೆ ಎಲ್ಲ ಬಾಯ್ ಪಡ್ಕೊಳ್ತಾ ಇರ್ತಾರೆ, ನಮ್ಮ ಸಿನಿಮಾ ರಿಲೀಸ್ ಆಗಿ 2 ಅವರ್ಸ್ಗೆ ಪೈರಸಿ ಬಂದ್ಬಿಡ್ತು ಅಂತ. ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ನಟ ಭಯಂಕರ ರಿಲೀಸ್ ಆಗೋ ತನಕ ಜೊತೆಗೆ ಪ್ರಥಮ ಬಿಸ್ನೆಸ್ ಮಾಡಿಬಿಟ್ಟು ನನ್ನ ಹತ್ರ ಬನ್ನಿ, ಅಲ್ಲಿ ತನಕ ಬರಬೇಡಿ ಅಂತ ಹೇಳಿದವರು. ಸೊ ಇವತ್ತು ಎಲ್ಲ ಹಂತದ ಅವ್ರ ಜೊತೆಲಿ ನಿಂತದಕ್ಕೆ ಬಹುಶಃ ನಟ ಭಯಂಕರ ತುಂಬ ಒಳ್ಳೆ ಪ್ರೈಸ್ಗೆ ಕಲರ್ಸ್ಕೋಯ್ತು. ನಾನು ಯಾವಾಗಲೂ ಅವ್ರನ್ನ ಸ್ಮರಿಸ್ತೀನಿ. ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲ ಹೊಸ ಸಿನಿಮಾ ಮೇಲೆ ನಿಮ್ಗೆ ಇರಲಿ ಅಂತ ನನ್ನ ಮೂಲಕ ಕೇಳ್ಕೊಳ್ತೀನಿ ಸರ್. ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ. ಆ್ಯಂಡ್ ಹೀರೋ ಬಗ್ಗೆ ಒಂದೇ ಒಂದು ಸ್ವಲ್ಪ ಝೂಮ್ ಹಾಕಿ ಎಲ್ಲ ತೋರಿಸಿ. ಅವ್ರ ಬಗ್ಗೆ ಒಂದು ಸ್ಪೆಷಲ್ ಏನಂದರೆ ಎಲ್ಲನೂ ಅನ್ಲಾಕ್ ಮಾಡ್ತಿರ್ತಾರಂತೆ. ಓದ್ ಕಡೆಗೆಲ್ಲ ಏನು ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತೀರಂತ. ಮೊನ್ನೆ ಬೀದರ್ಲಿ ಮತ್ತೆ ಬಳ್ಳಾರಿಲಿ ಬ್ಯಾಂಕ್ ರಾಬರಿ ಎಲ್ಲ ಆಯಿತು. ಆದ್ರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಪ್ರಮೋಷನ್ ಇದ್ರು ಮೊನ್ನೆ ಅಲ್ಲಿ ಕಳ್ತನ ಆಗಿದ್ದಕ್ಕೂ ಇವ್ರು ಯಾವುದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನು ನಿಮ್ಮ ಪರವಾಗಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಸೇಫ್ಟಿಗೆ. ಯಾಕೆಂದ್ರೆ ರಿಲೀಸ್ ಏನು ಮಾಡಿ ಟುಪ್ಪಕ್ಕೂ ನಿನ್ನ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರು, ಅನ್ಲಾಕ್ ಮಾಡೋರನ್ನೇ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರೆ ಅದಾಗಬಾರ್ದು. ನಿಮ್ಮ ಸೇಫ್ಟಿಗೋಸ್ಕರ ನಾನು ನಿಮ್ಮ ಪರವಾಗಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ರಚಿಲ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಂಟೈರ್ ತಂಡದ ಪರವಾಗಿ ಅಭಿನಂದನೆಗಳು. ಗಿರೀಶ್ ಸರ್ ಇವಾಗಿಂದಲ್ಲ, ಎಲ್ಲ ಹಂತದಲ್ಲೂ ನಮ್ಮ ಸಿನಿಮಾಗೆ ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ ನಿಂತ್ಕೊಳ್ಳೋದೆ ಗಿರೀಶ್ ಸರ್. ನಾವು ಫಸ್ಟ್ ಅವ್ರನ್ನ ಸಿನಿಮಾ ಮುಗಿದ್ಮೇಲೆ ಬೇರೆಯವ್ರು ಬರ್ತಾರೆ ಹಾಗಲ್ಲ, ಸಿನಿಮಾ ಬಿಗಿನಿಂಗ್ ಹಂತದಿಂದಲೂ ಜೊತೆಲಿರ್ತೀವಿ. ತುಂಬ ಖುಷಿ ಆಯಿತು. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ಹೀರೋಯಿನ್ಗೂ ನಮಗೂ ಒಂದು ಸ್ವಲ್ಪ ಹೋಲಿಕೆ ಐತೆ. ಏನು ಹಿಂಗೆ ನೋಡೋದೇನು, ಶಾಕ್ ಆಗಬೇಡಿ. ಈಗ ಹೇಳಿದ್ಮೇಲೆ ಶೇಕ್ ಆಯ್ತೀರಾ, ಸುಮ್ಮನೆ ಹೇಳ್ತೀನಿ ಏನು ಅಂತ. ಆ್ಯಕ್ಚುಲಿ ರಚಿಲ್ ಅವರು ಈ ಸಿನಿಮಾ ಮಾಡ್ತಾ ಇದ್ದಾಗಲೇ ಅವ್ರದ್ದು ಮದುವೆ ಆಯ್ತು. ಇಲ್ಲಿ ಡೈರೆಕ್ಟ್ರಲ್ಲಿ ಸಿನಿಮಾ ಆದ್ಮೇಲೆ ಆಯಿತು. ಸಿನಿಮಾ ಆದಮೇಲೆ ನಂದು ಸಿನಿಮಾ ಮಾಡ್ತಾ ಫಸ್ಟ್ ನೈಟ್ ವಿತ್ ದೇವ ಅಂತ ನಂದು ಅದೇ ಸಮಯದಲ್ಲಿ ಮದುವೆ ಆಯಿತು. ಅವ್ರು ಮದುವೆ ಮುಗಿದು ನೆಕ್ಸ್ಟ್ ಡೇ ಶೂಟಿಂಗ್ ಬಂದ್ರು, ನಾನು ಮದುವೆ ಮುಗ್ತಾ ನನಗೆ ಮುಂದೆ ಫಸ್ಟ್ ನೈಟ್ ವಿತ್ ದೇವ ಶೂಟಿಂಗ್ ಬಂದು ಇಬ್ಬರು ಒಂದೇ ಥರ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳಕೊಟ್ಟೆ. ಮನುಷ್ಯ ಮದುವೆ ಆಯಿತು ಬಿಡೋಣ, ಸಾರಿ ಆಗೋಯ್ತು, ತಪ್ಪಾಗಿತ್ತು, ಹೊಡಿತೀರಿ ಅಣ್ಣ, ತಪ್ಪಾಗೋಯ್ತು. ಸೊ ಒಳ್ಳೆ ಟೀಮ್ಗೆ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ಅಭಿನಂದನೆಗಳು. ಸೊ ಹೀರೋ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹೈಟ್ ಎಲ್ಲವೂ ಇದೆ ನಿಮಗೆ, ಹೈಟ್, ವ್ಯಕ್ತಿತ್ವ, ಪರ್ಸ್ನಾಲಿಟಿ ಪ್ರತಿಯೊಂದು ಇದೆ. ಸಮಯದಲ್ಲಿ ನಿಮ್ಮ ಸಿನಿಮಾದ ಜೊತೆ ನಿಂತಿರೋದು ನಮ್ಮ ಅಶ್ವಿನಿ ಮೇಡಮ್, ಅಪ್ಪು ಸರ್ ಆಗಲಿ. ಒಂದು ಮಾತು ನಾನು ಹೀರೋರಿಗೆ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಅಪ್ಪು ಸರ್ ಹೈಟಿಂದ ಆಗಲಿ ಇದರಿಂದ ಆಗಲಿಲ್ಲ, ವ್ಯಕ್ತಿತ್ವದಿಂದ ಜನರ ಮನಸ್ಸನ್ನು ಗೆದ್ರು. ಆ ಹೈಟ್ ಇದೆ, ಅದೇ ವ್ಯಕ್ತಿತ್ವ ನಿಮ್ದಾಗಲಿ. ಅವರು ಮೇಡಮ್ ಎಲ್ಲ ಹಂತದಲ್ಲಿ ಜೊತೆ ನಿಂತಿದ್ದಾರೆ. ಆ ವ್ಯಕ್ತಿತ್ವದ ಮೂಲಕ ನೀವು ಜನಕ್ಕೆ ಹತ್ತಿರ ಆಗುವಂಥದ್ದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ನನಗೆ ಸ್ಪೆಷಲಿ ಖುಷಿ ಏನು ಅಂತ ಹೇಳಿದ್ರೆ, ಇಂಡಸ್ಟ್ರಿಗೆ ಹೊಸ ನಾಯಕರು ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿರ್ಮಾಪಕರಾಗಿ ಗಿರೀಶ್ ಸರ್ ಪ್ರಮೋಷನ್ ತೊಗೊಳ್ತಾ ಇದ್ದಾರೆ. ಸರ್ಗೆ ಇವರಲ್ಲಿ ಇನ್ನು ಇವ್ರು ನಿಮ್ಮ ತಮ್ಮ ಎಲ್ಲೋದ್ರು ಇತ್ತಲ್ಲಿದ್ರಲ್ಲ, ಹಂಗೆ ಹೊರಟುಬಿಟ್ರು. ಅಣ್ಣ ತಮ್ಮ ರಣಧೀರ ಮಗಧೀರ ಇದ್ದಂಗೆ, ಬಾಮ ಗಿರೀಶ್ ಇಬ್ರು. ಸೊ ಇವರು ನಮ್ಮ ಸರ್ಗೆ ತುಂಬ ಅತ್ಯಂತ ಹತ್ರ ರಿಲೇಷನ್ನು. ಸೊ ತಮ್ಮನ ಸಹೋದರರ ಸಿನಿಮಾಗೆ ಜೊತೆಲಿ ನಿಂತಿದ್ದು ಭಾಳ ಖುಷಿ ಆಯಿತು. ಮೇಡಮ್ ಥ್ಯಾಂಕ್ ಯು, ನೀವು ಕೂಡ ಬಂದಿದ್ದು ಅಭಿನಂದನೆಗಳು. ಎಂಟೈರ್ ಟೀಮ್ಗೆ ದೀಪಕ್ ಅವ್ರಿಗೂ ಸಹಿತ. ಅವ್ರು ಇದಕ್ಕೂ ಮುಂಚೆ 2 ಸಿನಿಮಾ ತುಂಬ ಚೆನ್ನಾಗಿ ಮಾಡೋದು. ಲೂಸ್ ಮಾದವ್ರ ಹೆಣ್ಣನ್ನು ಹಾಕೊಂಡು ಒಂದು ಸಿನಿಮಾ, ಅದು ಕೂಡ ನಕಲು ಮಾಡಬೇಡಿ ಅಂತ ಒಂದು ಸಾಂಗ್ ತುಂಬ ವೈರಲ್ ಆಗಿತ್ತು. ಅಲ್ಲೂ ಕೂಡ ನಕಲು ಮಾಡಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಇದಾಗಿತ್ತು. 2ನೇದು ಕಳ್ಬೆಟ್ಟದ ದರೋಡೆಕೋರರು ಅಂತ ಹೊತ್ತಾನೆ. ಇಲ್ಲಿ ಡೈರೆಕ್ಟ್ರಲ್ಲಿ ಅಲ್ಲಿ ಹಿಂಗಂತ ಕೈ ತೋರಿಸ್ತಿಲ್ಲ, ಎದ್ದು ನಿಂತ್ಕೋಬೇಕು. ನಿಮ್ದೇ ಹೇಳ್ತಾ ಇದ್ದೀನಿ, ನೀವೇ ಎದ್ದು ನಿಂತ್ಕೋಬೇಕು. ಕೂತ್ಕೊಳ್ಳೀಗ ಅಲ್ಲಿ ಬ್ಯಾಕ್ ಏನು ಮುಖ ಕಾಣಲ್ಲ, ನಿಂತ್ಬಿಟ್ಟು ಹಿಂಗೆ ತಿರುಗ್ಬೇಕು. ಹಿಂಗೆ ಜನಗಳಿಗೆ ನಾನು ಬಗ್ಗೆ ಹೇಳ್ತವ್ರೆ ಅಂತ ಹಿಂಗೆ ತಿರುಗಬೇಕು. ನೀವು ಹಿಂಗೆ ಎತ್ತ ನಿಮ್ಗೆ ಕೈ ಕಾಣಿಸ್ತದೆ. ಓ ಹಂಗ, ಒಳ್ಳೇದಾಗಲಿ ಅಂದರೆ. ಸೊ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡದೆ ಎಲ್ಲರೂ ಒಳ್ಳೇದಾಗಿ. ನಮ್ಮ ಹುಡುಗ ಇಲ್ಲಿ ಡ್ರೈವರ್ ಎಲ್ಲೋ ಇದ್ದ, ಕಾರ್ಕಿ ತಗೊಂಬಂದಿದ್ದೆ ಅನ್ಲಾಕ್ ಮಾಡು ಅಂತ, ಕೊಡ್ತೀನಿ ಹೋಗ್ಬೇಕಾರೆ. ಥ್ಯಾಂಕ್ ಯು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ಆಗುವ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಹೀರೋ ಅಲ್ಲೊಂದು ಸಾಂಗಲ್ಲಿ ಒಂದು ಫೋಟೋ ಬಿಡಿಸ್ಕೊಂಡ್ಬಿಡ್ತಾರೆ ಗೊತ್ತಾ ಹೀರೋ, ಆ ಫೋಟೋ ಇಸ್ಕೊಂಡ್ರ ವಾಪಸ್ಸು, ಸೆಟ್ ಪ್ರಾಪರ್ಟಿ ಅದು ಅವ್ರಿಗೇನದು ಹಂಗಾರೆ ಸರಿ ಅಲ್ಲ. ನೋಡಿದ ಅಂದರೆ ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ರಾಘವ್ ಗೆಲ್ಲಿ. ನನಗೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ಲಿ ಅವ್ರನ್ನ ನೋಡೋಕ್ಕೆ ಬಹಳ ಖುಷಿ ಇದೆ. ಮತ್ತು ಅವ್ರ ತಂದೆ ನಿರ್ಮಾಪಕರು ಎಲ್ಲಿ ಸರ್ ಇಲ್ಲಿ ಅಲ್ಲೇ ಇದ್ದೀನಿ ನೀವು ಅಲ್ಲ ಹಂಗೆ ಸರ್
ಇಂಡಸ್ಟ್ರಿ ಬೆಳೆ ಎಲ್ಲಾ ಲಕ್ಷಣ ನಿಮ್ಗೆ ಐತೆ ಸರ್, ಗ್ಯಾರಂಟಿ. ನೋಡಿ ಈ ವರ್ಷ 3 ಸಿನಿಮಾ ಬಂದೇ ಬರ್ತದೆ ನಿಮ್ಮ ಮಗನ ಹಾಕೊಂಡು. ನಿಮ್ಮ ಮಗಂದು ಸಿನಿಮಾ ಎಷ್ಟು ಬರ್ತದೋ ನಿಮ್ದು ಇನ್ನೂ ಬೇಗ ನೀವು ಬಿಸಿ ಆಗ್ತೀರಿ. ಇದು ನಾನು ಹೇಳ್ತಾರೆ ಮತ್ತೆ ನಾನು ಹೇಳೋ ಮಾತು ಸುಳ್ಳಾಗಲ್ಲ. ನನಗೆ ನಾಲ್ಗೆಲ್ಲ ಮೂಗಲ್ಲೂ ಮಚ್ಚೆ ಐತೆ, ಕಣ್ಣಲ್ಲೂ ಮಚ್ಚೆ ಐತೆ ಐತೆ, ಅದು ಹೇಳಲ್ಲ. ಕಣ್ಣಲ್ಲಿ ಐತೆ, ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ಹೇಳಿದ ತಕ್ಷಣ ಟಕ್ಕನ ಅಲರ್ಟ್ ಆಗ್ಬಿಟ್ರು ಅಣ್ಣ. ಸೂಪರ್ ಅಣ್ಣ, ಒಳ್ಳೇದಾಗ್ಲಿ. ಅನ್ಲಾಕ್ ರಾಘವ್ ಗೆಲ್ಲಲಿ, ಎಲ್ಲರೂ ಜನರು ಮನಸ್ಸಲ್ಲಿರುವ ಎಲ್ಲ ಅನ್ಲಾಕ್ ಮಾಡಿ ಈ ವರ್ಷ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ. ಲಾಸ್ಟ್ ಇಯರ್ ಭಾಳ ಕೆಟ್ಟ ನ್ಯೂಸ್ ಕೇಳಿದ್ವಿ, ಈ ವರ್ಷ ಭಾಳ ಒಳ್ಳೊಳ್ಳೆ ನ್ಯೂಸ್. ಇಯರ್ ಫಸ್ಟ್ ಅಲ್ಲಿ ನಮ್ಮ ಶಿವಣ್ಣ ಹುಷಾರಾದ್ರು, ತುಂಬಾ ದೊಡ್ಡ ಮಟ್ಟದಲ್ಲಿ ಚೇತರಿಸ್ಕೊಂಡು ಶೀಘ್ರದಲ್ಲಿ ಬರ್ತಾರೆ. ಬರೀ ಒಳ್ಳೊಳ್ಳೆ ನ್ಯೂಸ್ ಕಡೆ ಬರ್ತಾ ಇದೆ. ಆ ಸಾಲಲ್ಲಿ ಈ ಸಕ್ಸಸ್ಫುಲ್ ಸಿನಿಮಾ ಸೇರ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.